ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವ್ಲಾಗ್ಸ್‌ನ ಶುರು ಮಾಡಿದಾಗ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಸ್ವಲ್ಪ ಹುಷಾರಿರಲಿಲ್ಲ. ಅದರಿಂದ ವೀಡಿಯೋಸ್‌ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಫಸ್ಟಿಗೆ ಕುಕ್ಕಿಂಗ್ ವೀಡಿಯೋಸ್‌ಗಳನ್ನ ಹಾಕಬೇಕಾದ್ರೂ ಅಷ್ಟೇ ಕಂಟಿನ್ಯೂ ಆಗಿ ನನಗೆ ವೀಡಿಯೋಸ್‌ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ನಾನು ವ್ಲಾಗ್ಸ್‌ನ ಶುರು ಮಾಡಿದ್ದು. ಡೈಲಿ ರೂಟೀನ್ ಇರುತ್ತೆ. ಡೈಲಿ ವೀಡಿಯೋಸ್‌ಗಳನ್ನ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ ನಾನು ವ್ಲಾಗ್ಸ್‌ನ ಶುರು ಮಾಡಿದ್ದು. ಆದರೆ ಈಗ ಸ್ವಲ್ಪ ವೆದರು ಚೇಂಜ್ ಇದೆಯಲ್ಲ, ಅದರಿಂದ ಸ್ವಲ್ಪ ಹುಷಾರಿರಲಿಲ್ಲ. ಗಂಟಲು ಕೆಟ್ಟೋಗಿತ್ತು. ಅದರಿಂದ ಸ್ವಲ್ಪ ವಾಯ್ಸ್ ಕೂಡ ಸರಿ ಇರಲಿಲ್ಲ. ಅದರಿಂದ ವಿಡಿಯೋ ಎಡಿಟ್ ಮಾಡಿ ನನಗೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕುಕ್ಕಿಂಗ್ ವೀಡಿಯೋಸ್‌ಗಳನ್ನ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ವ್ಲಾಗ್ಸ್‌ನ ವಿಡಿಯೋನ ಎಡಿಟ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಅದನ್ನೆಲ್ಲನೂ ಕೂಡ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಅದರಿಂದ ಹುಷಾರಿರಲಿಲ್ವಲ್ಲ, ನನಗೆ ವಾಯ್ಸ್ ಕೂಡ ಕೊಡೋಕ್ಕಾಗ್ತಿರ್ಲಿಲ್ಲ, ಎಡಿಟ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಅದರಿಂದ ಕೆಲವೊಂದು ವೀಡಿಯೋಸ್‌ಗಳನ್ನ ಮಾಡಿಟ್ಕೊಂಡಿರೋದು ಹಾಗೇ ಇಟ್ಟಿದ್ದೆ. ಹಳೆ ವೀಡಿಯೋಸ್‌ಗಳನ್ನ ಅದನ್ನು ಅಪ್ಲೋಡ್ ಮಾಡಬಾರ್ದು ಅಂತ ಡಿಲೀಟ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಕೆಲವೊಂದು ರೆಸಿಪಿಗಳನ್ನ ಮಾಡಿಟ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಈ ವ್ಲಾಗ್ಸಲ್ಲಿ ಕೆಲವೊಂದು ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನನ್ನ ಮಗಳು ಲಂಚ್ ಬಾಕ್ಸಿಗೆ ನಾನು ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಅವಳಿಗೆ ನಾನು ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ, ಮಸಾಲ ಅಕ್ಕಿ ರೊಟ್ಟಿನ. ಅವಳಿಗೆ ರೊಟ್ಟಿ ಐಟಮ್ಗಳಂದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಈ ರೈಸ್ ಐಟಮ್ಗಿಂತ ಅವಳಿಗೆ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಆ ಥರ ಐಟಮ್ಗಳಂದ್ರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳು ಫಸ್ಟಿಗೆ ಸ್ಕೂಲಿಗೆ ಸೇರಿಕೊಂಡಾಗ ಈ ಥರ ರೈಸ್ ಐಟಮ್ನ ಹಾಕ್ಕೊಟ್ಟಾಗ ತುಂಬಾ ಅಳ್ತಾ ಇದ್ಲಂತೆ ಅಲ್ಲಿ ತಿನ್ನೋದಕ್ಕೆ. ಅದೇ ಈ ರೊಟ್ಟಿ, ಚಪಾತಿ ಅಂಥದ್ದೆಲ್ಲ ಹಾಕ್ಕೊಟ್ಟಾಗ ಬೇಗನೆ ತಿನ್ಕೋತಿದ್ಲಂತೆ. ಅವ್ರ ಕ್ಲಾಸ್ ಟೀಚರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಅವಳಿಗೆ ರೈಸ್ ಐಟಮ್ಗಳನ್ನ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಡಿ, ಈ ಥರ ಐಟಮ್ಗಳನ್ನೇ ಕೊಡಿ ಅಂತ ಹೇಳಿದರು. ಅದರಿಂದ ಸ್ವಲ್ಪ ದಿನಗಳ ಕಾಲ ಅವಳಿಗೆ ರೈಸ್ ಐಟಮ್ನ ಅಷ್ಟು ಕೊಡ್ತಾ ಇರಲಿಲ್ಲ. ಈ ರೀತಿ ಚಪಾತಿ, ದೋಸೆ, ಹಾಗೆ ಒಂದಿನ ಈರುಳ್ಳಿ ದೋಸೆ ಹಾಕ್ಕೊಡ್ತಾಯಿದ್ದೆ, ಹಾಗೆಯೇ ಮಸಾಲ ಅಕ್ಕಿ ರೊಟ್ಟಿ, ಅದೇ ತಿಂಡಿಗಳನ್ನ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಡ್ತಾಯಿದ್ದೆ. ತುಂಬ ಇಷ್ಟಪಟ್ಟು ತಿಂದ್ಕೊಂಡು ಬರ್ತಾಯಿದ್ಲು. ಈಗ ಸ್ವಲ್ಪ ಪರವಾಗಿಲ್ಲ, ಅಡ್ಜಸ್ಟ್ ಆಗಿದ್ದಾಳೆ. ರೈಸ್ ಐಟಮ್ಗಳೆಲ್ಲನೂ ಕೂಡ ಚೆನ್ನಾಗಿ ತಿಂದ್ಕೊಂಡು ಬರ್ತಾಳೆ. ಅವಳಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಅದರಿಂದ ಅವಳಿಗೆ ಯಾವತ್ತೂ ಅಷ್ಟೇ ಫ್ರೂಟ್ಸ್ ಹಾಕಿದಾಗ ಯಾವತ್ತೂ ಮಿಗಿಸ್ಕೊಂಡು ಬಂದಿಲ್ಲ, ನೀಟಾಗಿ ತಿಂದ್ಕೊಂಡು ಬರ್ತಾಳೆ. ಈಗ ಅವಳಿಗೆ ಮಸಾಲ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಅವಳಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಈರುಳ್ಳಿ, ಹಾಗೆಯೇ ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕಿ, ಜೊತೆಗೆ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು, ನಾನಿಲ್ಲಿ ಒಂದು 2 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಲಾಸ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಕೈಯಲ್ಲಿ ಅಂಟ್ಕೊಂಡಿರೋದು ಹಾಗೆ ಪಾತ್ರೆಯಲ್ಲಿ ಅಂಟ್ಕೊಂಡಿರೋದೆಲ್ಲ ಬಿಟ್ಬಿಡುತ್ತೆ ಅಂತ. ಅದಾದಮೇಲೆ ಅವಳಿಗೆ ಬಾಟಲಿಗೆ ಅಂತ ಹೇಳಿ ಬಿಸಿನೀರನ್ನು ಕಾಯಿಸಿ, ಹಾಗೆಯೇ ಅವಳಿಗೆ ಕುಡಿಯೋದಕ್ಕೆ ಹಾಲನ್ನು ಕಾಯಿಸಿ ಇಟ್ಬಿಡ್ತೀನಿ. ಫಸ್ಟಿಗೆ ಹಾಲನ್ನು ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ, ಏಕೆಂದರೆ ಅವಳು ಹೋಗೋಷ್ಟೊತ್ತಿಗೆ ತಣ್ಣಗಾಗಬೇಕಲ್ಲ, ಅದರಿಂದ. ಫಸ್ಟ್ ಸ್ಟಾರ್ಟಿಂಗ್ ಅವಳು ಸ್ಕೂಲಿಗೆ ಸೇರಿಕೊಂಡಾಗ ನಾನು ಹೇಗೆ ಮಾಡ್ತಾಯಿದ್ದೆ ಅಂದರೆ ಫಸ್ಟಿಗೆ ಹಾಲನ್ನು ಕುಡಿಯೋಕೆ ಕೊಟ್ಬಿಡ್ತಾ ಇದ್ದೆ ಎದ್ದ ತಕ್ಷಣ. ಅದಾದಮೇಲೆ ಅವಳಿಗೆ ತಿಂಡಿ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ, ಹೊಟ್ಟೆ ಹಸ್ಕೊಂಡು ಹೋಗ್ತಾ ಇದ್ಲು ಪಾಪ. ದೋಸೆ ಏನಾದ್ರು ತಿಂದರೆ ಒಂದು ಸ್ವಲ್ಪ ಒಂದು 4ರಿಂದ 5 ಕಚ್ಚು ತಿಂತಾಯಿದ್ಲು ಅಷ್ಟೇ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಹಾಲನ್ನು ಲಾಸ್ಟಿಗೆ ಕೊಟ್ಬಿಡೋಣ ಅಂತ ಹೇಳಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿ ತಿನ್ನಿಸ್ಬಿಡ್ತೀನಿ. ಅದಾದಮೇಲೆ ಲಾಸ್ಟಿಗೆ ಅವಳು 1 ಲೋಟ ಹಾಲು ಕೊಟ್ಟರೆ ಅದನ್ನು ಕುಡ್ಕೊಂಡು ಹೋಗ್ತಾಳೆ. ಈಗ ಅವಳಿಗೆ ರೊಟ್ಟಿನ ತಟ್ಟಿ ಹಾಕ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಅವಳಿಗೆ ಎಷ್ಟಾಗುತ್ತೆ ಅಷ್ಟು ರೊಟ್ಟಿನ ತಿಂತಾಳೆ. ಇನ್ನು ಸ್ನ್ಯಾಕ್ಸಿಗೆ ಏನಾದ್ರು ಫ್ರೂಟ್ಸನ್ನು ಹಾಕಿರ್ತೀನಿ. ಫ್ರೂಟ್ಸನ್ನು ತಿಂದ್ಕೊಂಡು ಅಲ್ಲಿಗೂ ಅಷ್ಟೇ ಒಂದು ರೊಟ್ಟಿನ ಮೀಡಿಯಮ್ ಸೈಜಲ್ಲಿ ಮಾಮೂಲಿ ಹಾಕ್ಬಿಟ್ಟು ಫಸ್ಟಿಗೆ ನಾನು ಇಲ್ಲೇ ಪೀಸ್ ಮಾಡಿ ಕೊಡ್ತೀನಿ, ಏಕೆಂದರೆ ಅಲ್ಲಿ ಅವಳು ಸ್ವಲ್ಪ ಚೆಲ್ಕೊಂಬಿಡೋದು ಜಾಸ್ತಿ. ಅದರಿಂದ ಅವಳಿಗೆ ಇಲ್ಲೇ ನಾನು ಪೀಸ್ನ ಮಾಡಿ ಹಾಕಿರ್ತೀನಿ. ಇವತ್ತು ಸ್ನ್ಯಾಕ್ಸಿಗೆ ಅಂತ ಹೇಳಿ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ. ಅವಳು ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ಗಳನ್ನೂ ತುಂಬ ಚೆನ್ನಾಗಿ ತಿಂತಾಳೆ. ಅಂದರೆ ಪಪಾಯ ಅಂದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಇವತ್ತು ನಾನು ಅವಳಿಗೆ ಆ್ಯಪಲ್ನ ಹಾಕ್ಕೊಡ್ತಾ ಇದ್ದೀನಿ. ಹಾಗೆಯೇ ಮಸಾಲ ಅಕ್ಕಿ ರೊಟ್ಟಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇನ್ ರೊಟ್ಟಿ ಮಾಡಿದಾಗ ಏನಾದರೂ ಅದ್ರ ಜೊತೆಗೆ ನಾನು ಪಲ್ಯನ ಮಾಡಿ ಹಾಕ್ಕೊಟ್ಟಿರ್ತೀನಿ.
ಈ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದಾಗ ಅವಳಿಗೆ ತುಪ್ಪದ ಜೊತೆನೇ ತಿನ್ಕೊಂಡು ಬರ್ತಾಳೆ. ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿದಾಗ ಅವಳಿಗೆ ಅಲ್ಲಿ ತುಪ್ಪದ ಜೊತೆ ಹಚ್ಕೊಂಡು ತಿನ್ನೋದಕ್ಕೆ ತುಂಬ ಈಸಿ ಆಗುತ್ತೆ, ಹಾಗೆ ಬೇಗ ತಿನ್ಕೊತಾಳೆ ಅಂತ ಹೇಳಿ ನಾನು ಈ ರೀತಿ ಪೀಸ್ ಮಾಡಿ ಕೊಡ್ತೀನಿ. ನಾನು ಅವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ನೆಕ್ಸ್ಟ್ ಅವಳಿಗೆ ಲಂಚ್ ಬಾಕ್ಸ್ ಎಲ್ಲನೂ ರೆಡಿ ಮಾಡೋಷ್ಟೊತ್ತಿಗೆ ಅಮ್ಮ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವಳಿಗೆ ಡ್ರೆಸ್ ಎಲ್ಲ ಮಾಡಿ ಕೂರಿಸಿರ್ತಾರೆ. ಅದಾದಮೇಲೆ ನಾನು ಅವಳಿಗೆ ತಿಂಡಿನ ಹಾಕ್ಕೊಂಡು ಅವಳಿಗೆ ತಿಂಡಿನ ತಿನ್ನಿಸ್ಬಿಡ್ತೀನಿ. ಅದಾದಮೇಲೆ ಲಾಸ್ಟಿಗೆ ನಾನು ಒಂದು ಲೋಟ ಹಾಲು ಕೊಡ್ತೀನಿ. ಅದಾದಮೇಲೆ ಹಾಲು ಕುಡ್ಕೊಂಡು ಅವಳು ಹೋಗ್ತಾಳೆ. ಒಂದು 7:30 7:45 ಒಳಗಡೆ ವ್ಯಾನ್ ಬಂದುಬಿಡುತ್ತೆ. ಅವಳು ಚೆನ್ನಾಗಿ ಊಟ ಮಾಡಿಕೊಂಡು ಓಡ್ತಾಳೆ. ಅದಾದಮೇಲೆ ನಾನಿಲ್ಲಿ ಅದು ದೇವರಿಗೆ ಅಂತ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸಕ್ಕೆ ಕಾಯಿ ಇಟ್ಟಿದ್ವಲ್ಲ, ಅದರಿಂದ ಪಾಯಸ ಮಾಡ್ತಾ ಇದ್ದೀನಿ. ಅಂದರೆ ಸ್ಯಾಟರ್ಡೇ ದೇವ್ರನ್ನ ವಿಸರ್ಜನೆ ಮಾಡಾದ್ಮೇಲೆ ನಾನು ಭಾನುವಾರ ಈ ಪಾಯಸನ ಮಾಡಿದೆ. ಅಂದರೆ ರೆಸಿಪಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಶೇರ್ ಮಾಡಬೇಕು ಅಂತ ಹೇಳಿ ಇವಾಗ ಎಡಿಟ್ ಮಾಡಿದ್ದೇನೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿನ ಒಡೆದ್ಬಿಟ್ಟು ಅದನ್ನು ನೀರನ್ನು ಅಷ್ಟೇ ನಾವೇ ಕುಟ್ಕೊಂಡ್ವಿ, ಅದು ಚೆಲ್ಲಬಾರ್ದು ಹೊರಗಡೆ ಅಂತ ಹೇಳಿ. ಅದಾದಮೇಲೆ ಈಗ ನೋಡ್ತಾ ಇರ್ಬೋದು ಕಾಯಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನಿಲ್ಲಿ ಅಕ್ಕಿ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿನ ನೀರು ಹಾಕಿ ನೆನೆ ಹಾಕ್ತಾ ಇದ್ದೀನಿ. ಈ ಅಕ್ಕಿನೂ ಅಷ್ಟೇ ದೇವ್ರ ಕೆಳಗಡೆ ಫಸ್ಟ್ ಕಳಸ ಕೂರ್ಸೋಕ್ಕೂ ಮುಂಚೆನೇ ಹಾಕಿದ್ನಲ್ಲ, ಆ ಅಕ್ಕಿಲೇ ಸ್ವಲ್ಪ ಅಕ್ಕಿನ ಇಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತುರಿದಿಟ್ಕೊಂಡಿರೋ ಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಂಡು ಬರಬೇಕು. ಒಂದು ಕಾಯಿ ಪೂರ್ತಿ ಇಲ್ಲಿ ಪಾಯಸ ಮಾಡ್ತಾ ಇರೋದ್ರಿಂದ ನೋಡ್ತಾ ಇರ್ಬೋದು ನೀವು ಎಷ್ಟಾಗಿದೆ ಅಂತ. ಈಗ ಜಾರಿಗೆ ನಾನಿಲ್ಲಿ ಕಾಯಿನ ತುರಿದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಪಾಯಸ ಮಾಡಬೇಕಾದ್ರೆ ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಒಂದು 6ರಿಂದ 7 ಬಾದಾಮಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 6ರಿಂದ 7 ಗೋಡಂಬಿ, ಹಾಗೆಯೇ ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರು, ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ರುಬ್ಬಿದಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಇನ್ನೂ ಒಂದು ರೌಂಡು ಆಗೋಷ್ಟು ಕಾಯಿತ್ತು ಅದರಿಂದ. ಹಾಗೆ ಅದ್ರ ಜೊತೆ ಅಕ್ಕಿನ ಮಿಕ್ಸ್ ಮಾಡಿ ರುಬ್ಕೋಬೇಕಲ್ವ, ಅದರಿಂದ ಇನ್ನೊಂದು ರೌಂಡ್ ರುಬ್ಕೊಳ್ಳೋದಕ್ಕೆ ಹಾಗೆ ಇಟ್ಟೆ. ಅಷ್ಟರಲ್ಲಿ ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 1 ಅಚ್ಚಷ್ಟು ಬೆಲ್ಲನ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಏಕೆಂದರೆ ಅಷ್ಟರಲ್ಲಿ ಬೆಲ್ಲ ಪಾಕ ಬಂದರೆ ಬೇಗ ಈಸಿ ಆಗುತ್ತೆ ಮಾಡೋದಕ್ಕೆ ಅಂತ ಹೇಳಿ. ಈ ಕಡೆ ಫಸ್ಟಿಗೆ ಇನ್ನೊಂದು ಸ್ವಲ್ಪ ಕಾಯಿತಲ್ಲ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದಮೇಲೆ ನೆನೆಸಿಟ್ಟಿರೋಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನೋಡ್ತಾ ಇರ್ಬೋದು ಬೆಲ್ಲನೂ ಅಷ್ಟೇ ಚೆನ್ನಾಗಿ ಕರಗಿದೆ. ಈ ಕಡೆ ರುಬ್ಕೊಂಡಿರೋದು ಅಷ್ಟೇ ನೀಟಾಗಿ ಎಲ್ಲನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಅಕಸ್ಮಾತ್ ಬೆಲ್ಲದಲ್ಲಿ ಏನಾದರೂ ಕಸ ಇತ್ತು ಅಂತ ಹೇಳಿದ್ರೆ ಅದನ್ನು ಸೋಸ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಬೆಲ್ಲ ಕರಗಿ ಸ್ವಲ್ಪ ಬೆಂದ ಮೇಲೆ ಈ ಥರ ರುಬ್ಬಿಟ್ಕೊಂಡಿರುವಂತಹ ಕಾಯಿ, ಡ್ರೈ ಫ್ರೂಟ್ಸು ಮತ್ತು ಅಕ್ಕಿ ಹಾಕಿರುವಂತಹ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೋಬೇಕು. ಈಗ ತೆಳುವಾಗಿ ಕಂಡ್ರೂ ಕೂಡ ಅದು ಅಕ್ಕಿ ಹಾಕಿರ್ತೀವಲ್ಲ ಬೆಂದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಫಸ್ಟು ತೋರಿಸಿದಾಗ ಎಷ್ಟು ತೆಳುವಾಗಿತ್ತು, ಈಗ ಬೆಂದ ಮೇಲೆ ಯಾವ ರೀತಿ ಗಟ್ಟಿ ಇದೆ ಅಂತ ಹೇಳಿ. ಈ ಟೈಮಲ್ಲಿ ನಾನು ಇದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಅಕ್ಕಿ ಪಾಯಸನ ತುಂಬ ಇಷ್ಟಪಟ್ಟು ಕುಡಿತಾರೆ, ಅದರಿಂದ ಯಾವಾಗಲೂ ಅಷ್ಟೇ ಆಲ್ಮೋಸ್ಟು ಅಕ್ಕಿ ಪಾಯಸನ ಮಾಡ್ತಾ ಇರ್ತೀನಿ. ಈಗ ಹಾಲು ಹಾಕಿದಾದಮೇಲೆ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ನಾನಿಲ್ಲಿ ಮೊಳಕೆ ಕಾಳನ್ನು ಕಟ್ಟಿದ್ದೆ. ಈ ಮೊಳಕೆ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಮೊಳಕೆ ಕಾಳು ಸಾಂಬಾರನ್ನೇ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟಿಗೆ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಸೈಜ್ದಾದರೆ ಒಂದು 3 ಈರುಳ್ಳಿ ಆದರೆ ಸಾಕಾಗುತ್ತೆ. ಏಕೆಂದರೆ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿ ಹಾಕಬೇಕು, ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ಸ್ವೀಟ್ ಆಗಿಬಿಡುತ್ತೆ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಳಕೆ ಕಾಳು ಸಾಂಬಾರನ್ನ ಕೆಲವೊಂದು ಥರ ಮಾಡ್ತಾರೆ. ಸುಮಾರು ಒಂದು 3-4 ಥರ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ಬೋದು. ನಾನಿವತ್ತು ಈರುಳ್ಳಿನ ಫ್ರೈ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ.
ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ತರಕಾರಿ ಸಾಂಬಾರು ಪೌಡರ್ನ. ಹಾಕಿ ಇದನ್ನು ನೀರು ಹಾಕೊಳ್ಳೋಕ್ಕಿಂತ ಮುಂಚೆನೇ ಒಂದು 15 to 16 ಸೆಕೆಂಡ್ಸ್ ಇದನ್ನು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೋಬೇಕು. ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು, ಅದು ಚೆನ್ನಾಗಿ ಕುದಿಯೋವರೆಗೂ. ಈಗ ನೋಡ್ತಾ ಇರ್ಬೋದು ನೀರಿನ ಅಂಶ ಎಲ್ಲ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಈ ಹದಕ್ಕೆ ಬಂದರೆ ಸಾಕಾಗುತ್ತೆ. ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗೆ ಹಾಕಿ ಬಿಡ್ತಾ ಇದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕೊಂಡಾದ್ಮೇಲೆ ಇದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮೊಳಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಹುರುಳಿ ಕಾಳನ್ನ ಮಾತ್ರ ಮೊಳಕೆ ಕಟ್ಟಿದ್ದೀನಿ. ಅಂದರೆ ಮೊಳಕೆ ಕಾಳನ್ನ ಕಟ್ಟಬೇಕಾದ್ರೆ ಪ್ರತಿ ಸಲನೂ ನಾನು ಕಾಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಒಂದಿನ ಬರೀ ಹುರುಳಿ ಕಾಳು ಮಾತ್ರ ಹಾಕ್ತೀನಿ, ಇನ್ನೊಂದು ದಿನ ಬಟಾಣಿ, ಕಡಲೆಕಾಳು, ಹೆಸ್ರು ಕಾಳು ಆ ರೀತಿ ಮಿಕ್ಸ್ ಮಾಡಿ ಕೂಡ ಹಾಕ್ತೀನಿ. ಈ ಸಲ ಮಾತ್ರ ಬರೀ ಹುರುಳಿ ಕಾಳನ್ನ ಹಾಕಿ ಮೊಳಕೆನ ಕಟ್ಟಿದ್ದೆ. ಈಗ ಕಾಳನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ಅದಾದಮೇಲೆ ಈ ಕಡೆ ಮಸಾಲೆನೂ ಕೂಡ ತಣ್ಣಗಾಗಿತ್ತು, ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಸಾಲೆ ಎಲ್ಲ ಜಾರಿಗೆ ಹಾಕೊಂಡಾದ್ಮೇಲೆ ಅದೇ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಫುಲ್ಲು ನುಣ್ಣಗೆ ಇದನ್ನು ರುಬ್ಕೋಬೇಕು ಮಸಾಲೆನ. ನಾವು ಸಾಂಬಾರಿಗೆ ಎಷ್ಟು ನುಣ್ಣಗೆ ರುಬ್ತೀವಿ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ಈಗ ಕಾಳು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಿತ್ತು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಸಾಂಬಾರು ಪೌಡರು, ಈರುಳ್ಳಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಇದನ್ನು ಇಷ್ಟು ನೀರನ್ನು ಹಾಕಿ ಅಷ್ಟೇ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಳನ ಮುಚ್ಚಿ ಕುದಿಸ್ಕೋಬೇಕು. ಈ ಕಡೆ ಇದು ಕುದಿಯೋಷ್ಟೊತ್ತಿಗೆ ನಾನಿಲ್ಲಿ ಈರುಳ್ಳಿನ ಆಲ್ರೆಡಿ ಫ್ರೈ ಮಾಡಿಕೊಂಡು ನಾನು ರುಬ್ಕೊಂಡಿದ್ದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಇದನ್ನು ರುಬ್ಕೊಂಡು ಬರ್ತಾ ಇದ್ದೀನಿ. ಈ ಕಡೆ ನೋಡ್ತಾ ಇರ್ಬೋದು ನೀವು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರುವಂತಹ ಕಾಯಿನ ಹಾಕ್ತಾ ಇದ್ದೀನಿ. ಕಾಯಿನೂ ಅಷ್ಟೇ ತುಂಬ ನುಣ್ಣಗೆ ಇದನ್ನು ರುಬ್ಕೋಬೇಕು, ಚೆನ್ನಾಗಿರುತ್ತೆ ಆವಾಗ. ಅದಾದಮೇಲೆ ಕ್ವಾಂಟಿಟಿನ ನೋಡಿಕೊಂಡು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಸಾಂಬಾರು ತುಂಬ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ, ಹಾಗಾದರೆ ತುಂಬ ತೆಳುವಾಗಿ ಹಾಗೆ ಗಟ್ಟಿಯಾಗಿರಬಾರ್ದು, ಮೀಡಿಯಮ್ ಆಗಿ ಚೆನ್ನಾಗಿರುತ್ತೆ ತೆಳುವಾಗಿದ್ದರೆ. ಈಗ ಇದನ್ನು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿನ ಹಾಕ್ತಾ ಇದ್ದೀನಿ. ಮೊಳಕೆ ಕಾಳು ಸಾಂಬಾರಿಗೆ ಬದನೆಕಾಯಿ, ಆಲೂಗೆಡ್ಡೆ ಹಾಗೆಯೇ ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಸಾಂಬಾರು ಜೊತೆಗೆ ಯಾವ ತರಕಾರಿ ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಇವತ್ತು ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಹಾಕಿ ಇದನ್ನು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಬೆಳಗ್ಗೆ ತಿಂಡಿಗೆ ಮಸಾಲೆ ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿನ ನೆನೆ ಹಾಕಿಟ್ಟಿದ್ದೆ, ಅದನ್ನು ರುಬ್ಕೊಳ್ಳೋಣ ಅಂತ ಹೇಳಿ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಮತ್ತು ರೈಸನ್ನು ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಮೆಂತ್ಯ ಕಾಳನ್ನು ನೆನೆ ಹಾಕಿಟ್ಟಿದ್ದೀನಿ. ನೀವು ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮಸಾಲೆ ದೋಸೆ ರೆಸಿಪಿನ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು ಯಾವ ಕ್ವಾಂಟಿಟಿಲಿ ನಾನು ಮಸಾಲೆ ದೋಸೆಗೆ ಮಾಡ್ಕೊಳ್ತೀನಿ ಅಂತ ಹೇಳಿ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇದು ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.